ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. 6 ದಶಕಗಳಿಂದಾಗದ್ದನ್ನು ಮಾಡಿ ತೋರಿಸೇ ಬಿಟ್ಟಿದೆ ಮೋದಿ ಸರ್ಕಾರ. ಇದು ಭಾರತಕ್ಕೆ ಅತಿ ದೊಡ್ಡ ಗೆಲುವು. ನರೇಂದ್ರ ಮೋದಿ ಅವರ ಶಪಥವನ್ನು ಗೆಲ್ಲಿಸೇ ಬಿಟ್ಟಿದ್ದಾರೆ ಅಮಿತ್ ಶಾ. ಭಾರತೀಯರಿಗೆ ಒಂದು ಬಹಳ ದೊಡ್ಡ ಸುದ್ದಿ ಬರ್ತಾ ಇದೆ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, 2014ರಲ್ಲಿ ಆಡಳಿತಕ್ಕೆ ಬಂದ ಬಳಿಕ ನರೇಂದ್ರ ಮೋದಿ ಅವರು ಹಲವಾರು ಸಂಕಲ್ಪಗಳನ್ನು ಏನು ಮಾಡಿದ್ರು, ದೇಶದಲ್ಲಿ ಬದಲಾವಣೆ ಮಾಡ್ತೀನಿ, ಐತಿಹಾಸಿಕವಾಗಿ ಹೆಜ್ಜೆಗಳನ್ನು ಇಡ್ತಾ ಬಂದಿದ್ದು ಎಲ್ಲ ಗಮನಿಸಿದ್ದೀವಿ. ಅಂಥದ್ದೇ ಒಂದು ಸಂಕಲ್ಪವನ್ನು ಈಗ ಕಡೆಗೂ ಗೆದ್ದು ತೋರಿಸಿದೆ ಭಾರತ. ಏನು ಹಾಗಾದರೆ ಮೋದಿ ಶಾ ಜೋಡಿ ಮಾಡಿರುವಂಥ ಮೋಡಿ 59 ವರ್ಷಗಳ ಬಳಿಕ ನಿಜವಾಗ್ಲೂ ಮೈ ನವಿರೇಳಿಸುವಂಥ ಒಂದು ಸುದ್ದಿ ಇದು. 59 ವರ್ಷಗಳ ಬಳಿಕ ಭಾರತ ನಕ್ಸಲ್ ಮುಕ್ತವಾಗಿದೆ. ಇನ್ನು ಮುಂದೆ ನಕ್ಸಲಿಸಂ ಭಾರತವನ್ನು ಪೀಡಿಸಲ್ಲ, ಅಭಿವೃದ್ಧಿಗೆ ಬಾಧಿಸಲ್ಲ. ಸಾವಿರ ಸಂಖ್ಯೆಯಲ್ಲಿ ಜನರನ್ನು, ಮುಗ್ಧ ಜನರನ್ನು, ಪೊಲೀಸರನ್ನು, ರಕ್ಷಣಾ ಪಡೆಗಳನ್ನು ಬಲಿ ತಗೊಂಡವರು ಇನ್ನು ಮುಂದೆ ತಮ್ಮ ಶಸ್ತ್ರವನ್ನು ಎತ್ತೋಕ್ಕಾಗಲ್ಲ. ಯಾಕಂದರೆ ಅವರು ಉಳಿದೇ ಇಲ್ಲ. ಎಷ್ಟು ಜನ ಬಲಿಯಾಗಿದ್ದಾರೆ ಗೊತ್ತಾ? ಇದುವರೆಗೆ ನಕ್ಸಲ್ ಚಟುವಟಿಕೆಗೆ 20,000 ಜನ ಬಲಿಯಾಗಿದ್ದಾರೆ. ಅಂದರೆ ಸಾಮಾನ್ಯ ಜನರ ಪೈಕಿ ಮುಗ್ಧ ಜನರು ತಮ್ಮದು ಯಾವುದೂ ತಪ್ಪಿಲ್ಲದೆ ಇವರ ದಾಳಿಗೆ ಬಲಿಯಾದವರು 20,000. ಎಷ್ಟು ಜನರ ಕುಟುಂಬದಲ್ಲಿ ಇವತ್ತು ಕಣ್ಣೀರು ಹಾಕ್ತಿದ್ದಾರೆ. ಅವರ ಮಕ್ಕಳು, ಅವ್ರ ಭವಿಷ್ಯ ಕಳ್ಕೊಂಡು, ಫ್ಯಾಮಿಲಿ ಕಳ್ಕೊಂಡು, ಗೊತ್ತಿಲ್ಲ. ಅಷ್ಟು ಜನರ ಸಾವಿಗೆ ನಕ್ಸಲರು ಕಾರಣ ಆಗಿದ್ದಾರೆ. ಇನ್ನು ಯೋಧರು, ರಕ್ಷಣಾ ಪಡೆಗಳು ಅಂತ ಬಂದಾಗ 5,000 ಜನ ಬಲಿಯಾಗಿದ್ದಾರೆ. 12 ರಾಜ್ಯಗಳಲ್ಲಿ ಮಾವೋವಾದಿಗಳು ತಮ್ಮ ಅಟ್ಟಹಾಸವನ್ನು ಮೆರೆದಿದ್ದಾರೆ. ಜಮೀನ್ದಾರಿಕೆ ವಿರುದ್ಧ ಹುಟ್ಟುಕೊಂಡ ನಕ್ಸಲ್ ಚಳುವಳಿ ಇದು. ಪಶ್ಚಿಮ ಬಂಗಾಳದ ನಕ್ಸಲ್ ಪ್ರದೇಶದಲ್ಲಿ, ಅಂದರೆ ಆ ಒಂದು ಪ್ರದೇಶದ ಹೆಸರೇ ಆಮೇಲೆ ಇದಕ್ಕೆ ಬಂತು ನಕ್ಸಲ್ ಚಳುವಳಿ ಅಂತ. ಆ ಪ್ರದೇಶದಲ್ಲಿ ಶುರುವಾಗಿದ್ದು ಈಗ ಇಷ್ಟು ವರ್ಷಗಳ ಬಳಿಕ, 59 ವರ್ಷಗಳ ಬಳಿಕ, 60 ವರ್ಷ ಅಂದ್ಕೊಳ್ಳಿ, 6 ದಶಕಗಳ ಬಳಿಕ ಕಡೆಗೂ ಭಾರತವನ್ನು ನಕ್ಸಲ್ ಮುಕ್ತ ಮಾಡಿದ ಮೋದಿ ಸರ್ಕಾರ. ಸತತ ಸಂಘಟಿತ ದಾಳಿಗಳು ಮತ್ತು ಡೆಡ್ಲೈನ್ ಕೊಟ್ಟು, ನಿಮ್ಮ ಜೀವ ಉಳಿಬೇಕಾ, ಬಂದು ಸರೆಂಡರ್ ಆಗಿ, ಅವರಿಗೆ ಸಂಧಾನ ಮಾಡೋದು, ಕೂರಿಸೋದು, ಅವ್ರಿಗೇನು ಬಂದು ಕರೆದು ಗಿಫ್ಟ್ಗಳನ್ನು ಕೊಟ್ಟು ಮುನ್ನೆಲೆಗೆ ತರೋದು ಅಂಥದ್ದೆಲ್ಲ ಇಲ್ಲ. ಬರ್ತೀರಾ ಇಲ್ಲ ಸಾಯ್ತೀರಾ, ಎರಡೇ ಆಪ್ಷನ್ ಅವ್ರಿಗೆ ಕೊಟ್ಟಿದ್ದು ಕೇಂದ್ರ ಸರ್ಕಾರ. ಬಂದು ಸರೆಂಡರ್ ಆಗಿ ಜೀವ ಉಳಿಸ್ಕೊಳ್ಳಿ, ಇಲ್ಲಾಂದ್ರೆ ನಮ್ಮ ರಕ್ಷಣಾ ಪಡೆಗಳು ಹೆಸರಿಲ್ಲದಂತೆ ಬೀದಿ ಹೆಣ ಮಾಡಿ ಬಿಸಾಕ್ತಾರೆ. ಅಷ್ಟೇ ಎರಡೇ ಎಚ್ಚರಿಕೆ ಕೊಟ್ಟಿದ್ದು. ಕಡೆಗೆ ಆ ಒಂದು ಡೆಡ್ಲೈನ್ ಮಾರ್ಚ್ 31, 2026 ಅಂತ ಅಮಿತ್ ಶಾ ಅವರು ಹೇಳಿದಂತೆಯೇ ನಕ್ಸಲ್ ಮುಕ್ತ ಭಾರತ ಅಂಕಿಅಂಶಗಳ ಸಮೇತ ಕೇಂದ್ರ ಗೃಹ ಇಲಾಖೆ ಇದನ್ನು ಘೋಷಿಸಿದೆ ಅಧಿಕೃತವಾಗಿ. ಈ ಪ್ರಾಸೆಸ್ ಎಲ್ಲ ನಮಗೆ ಡಾಕ್ಯುಮೆಂಟೇಷನ್ ಆಗ್ತಾ ಇದ್ದ ಹಾಗೆ ಝೀರೋ ನಕ್ಸಲಿಸಂ ಘೋಷಣೆ ಮೊಳಗಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ಕಡೆಯ ಭದ್ರಕೋಟೆ ಬಸ್ತರ್ ಕೂಡ ಈಗ ನಕ್ಸಲ್ ಮುಕ್ತವಾಗಿದೆ ಅನ್ನೋದು ಅತ್ಯಂತ ಪ್ರಮುಖವಾದದ್ದು. ಅಂದರೆ ಎಲ್ಲಿ ನಕ್ಸಲಿಸಂ ಹಿಡಿತ ಬಿಡಿಸೋಕೆ ಸಾಧ್ಯ ಇಲ್ಲ ಅಂತ ಹೇಳಲಾಗಿತ್ತೋ ಅಂಥ ಕಡೆ ಕೂಡ ಈಗ ಗುಡಿಸು ಹಾಕಲಾಗಿದೆ. ಲೋಕಸಭೆಯಲ್ಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇದನ್ನು ಘೋಷಿಸಿದ್ದಾರೆ. 2026 ಮಾರ್ಚ್ 31 ಒಳಗಡೆ ನಕ್ಸಲ್ ಮುಕ್ತ ಅಂತ ಏನು ಸಂಕಲ್ಪವನ್ನು ಕೈಗೊಂಡಿದ್ರು ಮೋದಿ ಅಮಿತ್ ಶಾ, ಅದನ್ನು ಸಾಧಿಸುವಲ್ಲಿ, ಐತಿಹಾಸಿಕವಾದಂಥ ಒಂದು ಸಾಧನೆಯನ್ನು ಮಾಡುವಲ್ಲಿ ಮೋದಿ ಸರ್ಕಾರ ಯಶಸ್ವಿಯಾಗಿದೆ. ಇದು ಬಹುದೊಡ್ಡ ಸಾಧನೆ, ಇದುವರೆಗೆ ಯಾವ ಸರ್ಕಾರವೂ ಮಾಡದೇ ಇರುವಂಥ ಸಾಧನೆ ಅಂತ ಎದೆ ತಟ್ಟಿ ಹೇಳಿಕೊಂಡಿದ್ದಾರೆ ಅಮಿತ್ ಶಾ. ಈಗಾಗಲೇ ಹೇಳಿದ ಹಾಗೆ ಇದು ಶುರುವಾಗಿದ್ದು ವೆಸ್ಟ್ ಬೆಂಗಾಲಲ್ಲಿ, ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ಜಿಲ್ಲೆಯ ನಕ್ಸಲ್ ಬಾರಿ ಅನ್ನೋ ಕಡೆ ಜಮೀನ್ದಾರರ ದಬ್ಬಾಳಿಕೆ, ಅಂದರೆ ಈ ಭೂಮಾಲೀಕರು, ರೈತಾಪಿ, ಸಣ್ಣ ಉಳುಮೆದಾರರ ವಿರುದ್ಧ ಮಾಡಿದಂಥ ದೌರ್ಜನ್ಯ, ಅವ್ರ ಮೇಲಿನ ದಾಳಿ ಖಂಡಿಸಿ ಹೋರಾಟ ಶುರುವಾಯಿತು. 1967ರಲ್ಲಿ ರೊಚ್ಚಿಗೆದ್ದು ಹೋರಾಟ ಶುರು ಮಾಡಿದ್ರು. ನಕ್ಸಲ್ ಅನ್ನೋ ಊರಿನ ಕಾರಣದಿಂದಾಗಿ ನಕ್ಸಲ್ ವಾದ ಅಂತಲೇ ಆಗ್ತಾ ಹೋಯಿತು. ಅವರಿಗೆ ಕಮ್ಯುನಿಸ್ಟರ ಬೆಂಬಲ ಸಿಕ್ತು. ಜಮೀನ್ದಾರರಿಂದ ಭೂಮಿಯನ್ನು ಕಸಿರಿ ಅಂತ ಅವರು ಪ್ರೋತ್ಸಾಹವನ್ನು ಕೊಟ್ಟರು. ಬಡತನ, ಭೂವ್ಯಾಜ್ಯ, ಅಭಿವೃದ್ಧಿ ಕೊರತೆ ಎಲ್ಲ ಸಮಸ್ಯೆಗೂ ಕೂಡ ಇದೇ ರೀತಿ ದಂಗೆ ಹೇಳೋದಕ್ಕೆ ಶುರು ಮಾಡಿದ್ರು. ಕ್ರಮೇಣ ಎಲ್ಲ ರಾಜ್ಯ ವ್ಯಾಪಿಸ್ಕೊಳ್ತು. ಹೇಗೆ ಅಂದರೆ ಪಶುಪತಿಯಿಂದ ತಿರುಪತಿಯವರೆಗೆ
ಇಡೀ ದೇಶದ ಉದ್ದಗಲಕ್ಕೂ ಎಲ್ಲ ದಿಕ್ಕುಗಳಲ್ಲೂ ಕೂಡ ಆವರಿಸ್ಕೊಂಡು ಒಂದೊಂದು ಜಿಲ್ಲೆಯನ್ನು ಹಿಂಡಿಹಿಪ್ಪೆ ಮಾಡ್ತಿದ್ರು. ಒಂದು ಸೇತುವೆ ನಿರ್ಮಿಸೋ ಹಾಗಿಲ್ಲ, ಬ್ರಿಡ್ಜು, ರಸ್ತೆ, ಶಾಲೆ, ಟವರು, ಕನೆಕ್ಷನ್ನು ಯಾವುದು ಮಾಡೋಕೆ ಹೋದರೂ ಬ್ಲಾಸ್ಟ್ಗಳನ್ನು ಮಾಡ್ತಿದ್ರು, ಅಟ್ಯಾಕ್ ಮಾಡ್ತಿದ್ರು. ದೇಶದ ಅಭಿವೃದ್ಧಿಗೆ ಕೊಡಲಿ ಪೆಟ್ಟಾಗಿ ಇವರು ಬಂದಿದ್ದು ಅಭಿವೃದ್ಧಿ ಮಾಡಬೇಕು, ಅಭಿವೃದ್ಧಿ ಕೊರತೆ, ಮೋಸ, ಅನ್ಯಾಯ ಅಂತ. ಆದರೆ ಕಡೆಗೆ ಇವರು ಮಾಡ್ತಾ ಇದ್ದಿದ್ದು ಅಭಿವೃದ್ಧಿಗೇನೆ ಸಮಸ್ಯೆ. ಒಟ್ಟಿನಲ್ಲಿ ಅರ್ಥ ಇಲ್ಲದ, ತಲೆಬುಡ ಇಲ್ಲದಂತಹ ಇವರ ಹಿಂಸಾತ್ಮಕವಾದಂತಹ ಹೋರಾಟಕ್ಕೆ ಇವತ್ತು ಕೊನೆ ಮೊಳೆಯನ್ನ ಹೊಡೆದಿದೆ ಕೇಂದ್ರ ಸರ್ಕಾರ. ಸೊ ಅದೆಷ್ಟೋ ವರ್ಷಗಳಿಂದ ಇಡೀ ದೇಶಕ್ಕೆ ತೊಂದರೆ ಮಾಡಿ ಯುವಕರ ಭವಿಷ್ಯವನ್ನು ಹಾಳುಗೆಡವಿದ್ದಂತಹ ಈ ನಕ್ಸಲಿಸಮ್ ಈಗ ಕೊನೆಯಾಗಿದೆ. ಎಲ್ರಿಗೂ ಶಾಂತಿ ಸಮೃದ್ಧಿ ನೀಡುವತ್ತ ಕೇಂದ್ರ ಸರ್ಕಾರ ಏನು ಮಾಡಬೇಕೋ ಅದನ್ನು ಮಾಡಿದೆ ಅಂತ ಈಗ ಘೋಷಣೆಯನ್ನು ಮೊಳಗಿಸಿದ್ದಾರೆ. ಕಾಂಗ್ರೆಸ್ ಏನು ಮಾಡಿತ್ತು ತನ್ನ ಅಧಿಕಾರಾವಧಿಯಲ್ಲಿ ಅನ್ನುವ ಪ್ರಶ್ನೆಯನ್ನು ಎತ್ತಿ ಅಂಕಿಅಂಶಗಳನ್ನು ಇಡ್ತಾರೆ. ಅಮಿತ್ ಶಾ ಅವರು ಮಾವೋವಾದ ನಿರ್ಮೂಲನೆಗೆ ಯಾವುದೇ ಒಂದು ಸಣ್ಣ ಕ್ರಮವನ್ನು ಕೈಗೊಂಡಿರಲಿಲ್ಲ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರು ನಕ್ಸಲರೊಂದಿಗೇನೆ ವೇದಿಕೆ ಹಂಚಿಕೊಂಡಿದ್ದಕ್ಕೆ ಎಕ್ಸಾಂಪಲ್ ಬೇಕಾ, ಎಷ್ಟು ಬೇಕು ಅಂತ ಕೇಳ್ತಾರೆ ಅವರು. ಕುಖ್ಯಾತ ಕೆಂಪು ಉಗ್ರ ಹಿಡ್ಮಾ ಎಂಬಾತನ ಬೆಂಬಲಿಗರಾಗಿದ್ದಾರೆ ಅನ್ನೋದು ಅತ್ಯಂತ ಶೋಚನೀಯ. ಕಾಂಗ್ರೆಸ್ಗೆ ಇದು ಶೇಮ್ ಅಂತ ಅಟ್ಯಾಕ್ ಮಾಡಿದ್ದಾರೆ. 1970 ಚುನಾವಣೆಯಲ್ಲಿ ಅಂದಿನ ಅವಿಭಜಿತ ಆಂಧ್ರ ಪ್ರದೇಶದಲ್ಲಿ ಕಾಂಗ್ರೆಸ್ ನಾಯಕಿ ಇಂದಿರಾ ಗಾಂಧಿ ನಕ್ಸಲರ ಬೆಂಬಲವನ್ನು ಸ್ವೀಕರಿಸಿದ್ರು ಅನ್ನೋದಕ್ಕಿಂತ ನಾಚಿಕೆಗೇಡು ಇನ್ನೊಂದಿಲ್ಲ ಅಂತ ಮುಗಿಬಿದ್ದಿದ್ದಾರೆ. ಸೊ ನಕ್ಸಲ್ವಾದವನ್ನು ದೇಶದ ಅಭಿವೃದ್ಧಿಗೆ ಮಾರಕವಾಗಿರುವ ಒಂದು ರೀತಿಯಲ್ಲಿ ಇದು ಒಳಗಿನ ಭಯೋತ್ಪಾದಕರು, ಮತ್ತಿನ್ನೇನೂ ಅಲ್ಲ. ಹೊರಗಡೆ ಭಯೋತ್ಪಾದಕರನ್ನು ಹೇಗೆ ನಾವು ಮುಖ ಮೂತಿ ನೋಡದೆ ಹೊಡೆದು ಹಾಕ್ತೀವೋ ಅದೇ ರೀತಿ ಇವರು ಒಳಗಡೆ ಭಯೋತ್ಪಾದಕರು. ಅಂಥವರ ಬೆಂಬಲವನ್ನು ರಾಜಕೀಯ ಮಾಡೋಕ್ಕೆ ಕೇಳಿದ್ರು ಅನ್ನೋದು ನಾಚಿಕೆಗೇಡು ಅಂತ ಅಟ್ಯಾಕ್ ಮಾಡಿರೋದು. ಹಾಗೆ ಮಾವೋ ಚಿಂತನೆಗಳಿಂದ ಪ್ರಭಾವಿತರಾಗಿದ್ದಿದ್ದು ಕೂಡ ಏನು ಸೀಕ್ರೆಟ್ ಆಗಿ ಉಳ್ಕೊಂಡಿಲ್ಲ ಇಂದಿರಾ ಗಾಂಧಿ ಮತ್ತು ಕಾಂಗ್ರೆಸ್ ಅನ್ನೋ ಬಗ್ಗೆ ಅಟ್ಯಾಕ್ ಮಾಡಿದ್ದಾರೆ. ದೇಶ ಸ್ವಾತಂತ್ರ್ಯವಾಗಿ 75 ವರ್ಷಗಳಲ್ಲಿ 60 ವರ್ಷ ಕಾಂಗ್ರೆಸ್ ಆಳ್ವಿಕೆ ಮಾಡಿದೆ. ಈ ಅವಧಿಯಲ್ಲಿ ಆದಿವಾಸಿಗಳಿಗೆ ನೀರು, ವಸತಿ, ಬ್ಯಾಂಕ್ನಂಥ ಸೌಲಭ್ಯ ಕೂಡ ಕೊಡಲಿಲ್ಲ. ಮನಮೋಹನ್ ಸಿಂಗ್ ಅವರು ಕೂಡ ನಕ್ಸಲ್ವಾದವನ್ನು ಕಾಶ್ಮೀರ ಮತ್ತು ಈಶಾನ್ಯದ ಸಮಸ್ಯೆಗಳಿಗಿಂತ ದೊಡ್ಡ ತಲೆನೋವು ಅಂತ ಕರೆದಿದ್ರು. ಆದರೆ ನಿರ್ಮೂಲನೆ ಮಾಡೋಕೆ ಮಾತ್ರ ಯಾವ ಕ್ರಮನೂ ಕೈಗೊಂಡಿರಲಿಲ್ಲ. ಅದು ಈಗ ಸಾಧ್ಯವಾಗಿದೆ ಮತ್ತು ಬೇರೆ ಸಮೇತ ಇಡೀ ದೇಶವ್ಯಾಪಿ ವ್ಯಾಪಿಸ್ಕೊಂಡಿದ್ದಂಥ ವಿಷಕಾರಿ ಮುಳ್ಳನ್ನು ಕಿತ್ತು ಬಿಸಾಕಿದ್ದೀವಿ ಅನ್ನುವಂಥ ಘೋಷಣೆಯನ್ನು ಈಗ ಮೊಳಗಿಸಿದ ಕೇಂದ್ರ ಸರ್ಕಾರ. ಸೊ ಇದು ಅತ್ಯಂತ ದೊಡ್ಡ ಸಾಧನೆಯಾಗಿದೆ. ಈ ಭಾರತದ ಇತಿಹಾಸದಲ್ಲೇ, ಸ್ವತಂತ್ರ ಭಾರತದಲ್ಲಿ ದೊಡ್ಡ ಪಿಡುಗನ್ನು ಒರೆಸಿ ಹಾಕಿದ ಕೇಂದ್ರ ಸರ್ಕಾರ. ಇನ್ನು ನಕ್ಸಲಿಸಮ್ ಸಿಕ್ಕಾಪಟ್ಟೆ ವ್ಯಾಪಿಸ್ಕೊಂಡಿದ್ದ ಪ್ರದೇಶಗಳಲ್ಲಿ ನೋಡಿ ಈಗ ಏನೇನು ಮಾಡ್ತಿದ್ದಾರೆ. ಬಸ್ತರ್ ನಕ್ಸಲ್ವಾದ ಆಲ್ಮೋಸ್ಟ್ ಇಲ್ಲೂ ನಾಶವಾಗಿದೆ. ಇಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ ಈಗ ಶಾಲಾ ಕಟ್ಟಡ ನಿರ್ಮಿಸೋದಕ್ಕೆ, ಪಡಿತರ ಅಂಗಡಿಗಳನ್ನು ಆರಂಭಿಸೋದಕ್ಕೆ ಅಭಿಯಾನವನ್ನೇ ಮಾಡ್ತಿದೆ ಕೇಂದ್ರ ಸರ್ಕಾರ. ಅಂದರೆ ಯಾವ ಥರ ಹಿಂದುಳಿಯೋಕೆ ಕೆಲವು ಪ್ರದೇಶಗಳನ್ನು ಆವರಿಸ್ಕೊಂಡಿತ್ತು ನಕ್ಸಲಿಸಮ್. ಅಂದರೆ ಅಲ್ಲಿ ಬೇಸಿಕ್ ನೀಡ್ ಕೂಡ ಇಲ್ಲ, ಅದನ್ನೆಲ್ಲ ಕಿತ್ತು ಬಿಸಾಕಿದೆ ಈಗ. ಸೊ ಉಗ್ರವಾದ, ಕೆಂಪು ಉಗ್ರರ ಕರಿ ನೆರಳಿನಿಂದ ಈ ಪ್ರದೇಶ ಈಗ ಮುಕ್ತವಾಗಿ ಅಭಿವೃದ್ಧಿಗೆ ತೆರೆದುಕೊಳ್ತಿದೆ. ಕೆಂಪು ಕಾರಿಡಾರ್ಗಳಾಗಿ 12 ರಾಜ್ಯಗಳು ಬದಲಾಗಿದ್ವು. ಇಡೀ ದೇಶದಲ್ಲಿ ಅರ್ಧಕ್ಕರ್ಧ ಈ ನಕ್ಸಲಿಸಮ್ಗೆ ಬಲಿಯಾಗಿತ್ತು ಅನ್ನೋದು ಶೋಚನೀಯ. ಹಲವು ವರ್ಷಗಳಿಂದ 12 ಕೋಟಿ ಜನ ಬಡತನದಲ್ಲಿದ್ದಾರೆ. 5,000 ಭದ್ರತಾ ಸಿಬ್ಬಂದಿ, 20,000 ಮಂದಿ ನಕ್ಸಲರಿಂದ ಹತ್ಯೆಯಾಗಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಇವರನ್ನು ಅಳಿಸಿ ಹಾಕೋ ಪ್ರಯತ್ನ ಆಡಳಿತದಲ್ಲಿದ್ದವರು ಮಾಡೇ ಇರಲಿಲ್ಲ. ಅಂದರೆ ಅದಕ್ಕಿಂತ ಒಂದು ಬೇಸರದ ಸಂಗತಿ ಇಲ್ಲವೇ ಇಲ್ಲ. ಹಾಗಾದರೆ ಹೇಗೆ ಇವರನ್ನೆಲ್ಲ ವಿನಾಶ ಮಾಡ್ತಾ ಬಂತು ಕೇಂದ್ರ ಸರ್ಕಾರ? ಈಗ ನರೇಂದ್ರ ಮೋದಿ ಆಡಳಿತ 3ನೇ ಅವಧಿ, ಇವರನ್ನು ಬೇರು ಸಮೇತ ಕಿತ್ತು ಹಾಕೋದಕ್ಕೆ ಸಾಧ್ಯವಾಗಿದ್ದು ಹೇಗೆ? ಪ್ರಮುಖವಾಗಿ CRPFನವರು ಮತ್ತು ಗ್ರೇ ಹೌಂಡ್ಸ್, ಸ್ಥಳೀಯ ಪ್ರದೇಶಗಳ ಪೊಲೀಸ್ ಪಡೆ ನಿರಂತರ ಕಾರ್ಯಾಚರಣೆ, ಅಮಿತ್ ಶಾ ಅವರ ಶಪಥದಂತೆಯೇ ಇವರ ನಿರಂತರವಾದ ಕಾರ್ಯಾಚರಣೆ, ತ್ಯಾಗ, ಶೌರ್ಯ ಎಲ್ಲ ಅಡಗಿದೆ ಇದರಲ್ಲಿ. ಮಹಾರಾಷ್ಟ್ರದ ಗಡ್ಚಿರೋಲಿ, ಛತ್ತೀಸ್ಗಢದ ದಾಂತೇವಾಡದಂಥ ತೀವ್ರ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ತಿಂಗಳುಗಟ್ಟಲೆ ಸರಣಿ ಎನ್ಕೌಂಟರ್ಗಳನ್ನು ಮಾಡಿ ಬಿಸಾಕಿದ್ದಾರೆ. ನಕ್ಸಲ್ ಕೇಂದ್ರ ಸಮಿತಿ ಮಾನಸಿಕ ಸ್ಥೈರ್ಯ ಮತ್ತು ಬೆನ್ನೆಲುಬನ್ನು ಮುರಿದು ಹಾಕಿದ್ದಾರೆ. ಒಂದು ಕಡೆ ಬಂದೂಕು, ಎನ್ಕೌಂಟರ್, ಹೊಡೆದು ಬಿಸಾಕೋದು. ದೊಡ್ಡ ಲೀಡರ್ಸ್ನೇ ಮೊದಲು ತೆಗಿತಾ ಬಂದರು. 200 ಜಿಲ್ಲೆಗಳಲ್ಲಿ ಭಾರತದಲ್ಲಿ ವ್ಯಾಪಿಸ್ಕೊಂಡಿದ್ದ ನಕ್ಸಲಿಸಮು ಕಳೆದ ವರ್ಷದೆಲ್ಲ ಲೆಕ್ಕ ತಗೊಂಡ್ರೆ 8-10 ಜಿಲ್ಲೆಗೆ ಬಂತು. ಕಡೆಗದು ನಂಬರ್ಸ್ ರೆಡ್ಯೂಸ್ ಆಗ್ತಾ ಈಗ ಆಲ್ಮೋಸ್ಟ್ ವ್ಯಾನಿಷ್ ಆಗಿದೆ ಭಾರತದಿಂದ. ಒಂದು ಕಡೆ ಬಂದೂಕಿನಿಂದ ಉತ್ತರ ಕೊಟ್ಟಿದ್ದು, ಇನ್ನೊಂದು ಕಡೆ ಶಾಲೆ, ಬ್ಯಾಂಕು, ಪಡಿತರ ವಿತರಣೆ ಮತ್ತಿತರ ಮೂಲಸೌಕರ್ಯಗಳನ್ನು ನಿರಂತರವಾಗಿ ಒದಗಿಸಿ ಜನ ಯಾರು ಸಪೋರ್ಟ್ ಮಾಡೋರಿದ್ರಲ್ಲ ಅವರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡ್ರು. ನಕ್ಸಲಿಸಮನ್ನು ಬೇರಿಂದ ಕಿತ್ತು ಹಾಕೋದಕ್ಕೆ ಜನರೇ
ಒಗ್ಗೂಡುವಂತೆಯೂ ಕೂಡ ಕೇಂದ್ರ ಸರ್ಕಾರ ಪ್ರೇರಣೆಯನ್ನು ಕೊಡ್ತು. ನಕ್ಸಲರಿಗೆ ಮಾತ್ರ ಸಹಕರಿಸುವಂಥ ಪರಿಸ್ಥಿತಿಯಿಂದ ವಿಮುಖರಾಗಿ ಜನ ತಮ್ಮ ಮಕ್ಕಳ ಭವಿಷ್ಯಕ್ಕೆ ಶಾಲೆ ಬೇಕು, ಇದೆಲ್ಲ ಸೌಲಭ್ಯಗಳು ಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಯಿತು. ಅಭಿವೃದ್ಧಿ ಅತ್ಯುತ್ತಮ ಅಸ್ತ್ರ ಅನ್ನುವಂಥ ಮಂತ್ರದ ಮೂಲಕ ಈ ಒಂದು ಸಾಧನೆಯನ್ನು ಮಾಡೋಕ್ಕೆ ಸಾಧ್ಯವಾಯಿತು ಅನ್ನೋದು ಅತ್ಯಂತ ಪ್ರಮುಖವಾದದ್ದು. ಛತ್ತೀಸ್ಗಢದ ಈ ಬಸ್ತಾರ್ ಪ್ರದೇಶದ ಪಾಪಾರಾವ್ ಸುಕ್ರು ಹೆಸರಿನ ಭಯಾನಕ ಹಿರಿಯ 2 ಸೀನಿಯರ್ಸ್ ಮಾವೋವಾದಿ ಕಮಾಂಡರ್ಗಳು, 8 ಮಹಿಳಾ ಮಾವೋವಾದಿಗಳನ್ನು ಒಟ್ಟು 17 ನಕ್ಸಲರು ಸರ್ಕಾರಕ್ಕೆ ಶರಣಾಗುವಂತೆ ಮಾಡಿದರು. ಭಾರತದಲ್ಲಿ ನಕ್ಸಲ್ ಸಿದ್ಧಾಂತಕ್ಕೆ ದೊಡ್ಡ ಹೊಡೆತ ಕೊಟ್ಟಂಥ ಇನ್ಸಿಡೆಂಟ್ ಇದು. ಕಳೆದ 12 ವರ್ಷಗಳಲ್ಲಿ 10,000ಕ್ಕೂ ಹೆಚ್ಚು ಜನ ನಕ್ಸಲರು ಸರೆಂಡರ್ ಆಗಿದ್ದಾರೆ. ಮತ್ತು 3 ವರ್ಷಗಳ ಲೆಕ್ಕ ತಗೊಂಡ್ರೆ 4,500 ಜನ ಶರಣಾಗಿದ್ದಾರೆ. 2025 ಒಂದೇ ವರ್ಷದಲ್ಲಿ ಸುಮಾರು 2,500 ನಕ್ಸಲರು ಸರೆಂಡರ್ ಆಗಿದ್ದಾರೆ. 2026 ಮೊದಲ 3 ತಿಂಗಳ ಲೆಕ್ಕ ತಗೊಂಡ್ರೆ 650 ಮಾವೋವಾದಿಗಳು ಶಸ್ತ್ರ ತ್ಯಜಿಸಿ ಜೀವ ರಕ್ಷಿಸಿ ಅಂತ ಮುಂಚೂಣಿಗೆ ಬಂದಿದ್ದಾರೆ. ಸೊ ಎಲ್ಲರನ್ನೂ ಕೂಡ ದಂಡಂ ದಶಗುಣಂ ಮತ್ತು ಅಭಿವೃದ್ಧಿಯ ಮಂತ್ರ ಈ ಮೂಲಕ ಭಾರತದಲ್ಲಿ ಈ ಪಿಡುಗು ತೊಡಗಿಸೋಕೆ ಸಾಧ್ಯವೇ ಇಲ್ಲ ಅಂತ ಏನು ಅಂದ್ಕೊಳ್ಳಾಗಿತ್ತಲ್ಲ, ಅದನ್ನು ಮಾಡಿ ತೋರಿಸಲಾಗಿದೆ. ಮನಸ್ಸು ಮಾಡಿದ್ರೆ, ಸಂಕಲ್ಪ ಮಾಡಿದ್ರೆ ಎಂಥದ್ದನ್ನು ಸಾಧಿಸೋದಕ್ಕೆ ಸಾಧ್ಯ ಅಂತ. ಕಡೆಗೂ 59 ವರ್ಷಗಳ ಈ ಒಂದು ಕೆಂಪು ಉಗ್ರರ ಕಾರ್ಯಾಚರಣೆ ಸ್ಥಗಿತವಾಗ್ತಿದೆ ಭಾರತದಲ್ಲಿ. ಮತ್ತಿದು ದೇಶದ ಸಮಗ್ರ ಅಭಿವೃದ್ಧಿಗೆ ಅತ್ಯಂತ ಒಂದು ಉತ್ತಮವಾದ ದಾರಿಯನ್ನು ಓಪನ್ ಮಾಡ್ತಿದೆ ಅನ್ನೋದ್ರಲ್ಲಿ ಅನುಮಾನವೇ ಉಳ್ಕೊಂಡಿಲ್ಲ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.